ನಮಸ್ತೆ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಇವತ್ತು ಮಂಗಳವಾರ. ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ನೀವು ಕಳಿಸಿರುವ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸ್ಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಇವತ್ತು ಮಂಗಳವಾರ. ಈ ದಿನದ ವಿಶೇಷತೆ ಹಾಗೂ ಪಂಚಾಂಗ ಏನು ಹೇಳುತ್ತೆ ಅನ್ನೋದನ್ನು ತಿಳಿಸೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚೇಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದತಾತ್ಮನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರ್ತಕ್ಕಂಥದ್ದು. ಚತುರ್ದಶಿ ತಿಥಿ, ಪೂರ್ವಾಷಾಢ ನಕ್ಷತ್ರ. ಈ ದಿವಸ ಆಷಾಢ ಮಾಸದ ಒಂದು ಒಳ್ಳೆಯ ದಿವಸ. ಚಂದ್ರನಿಗೆ ಪಕ್ಷದ ಬಲ ತುಂಬಿಕೊಂಡಿದೆ. ನಾಳೆ ದಿವಸ ತುಂಬ ವಿಶೇಷವಾದದ್ದು ಗುರುಪೌರ್ಣಮಿ. ತಾವೆಲ್ಲ ಶ್ರದ್ಧೆಯಿಂದ ಗುರುವಿನ ಆರಾಧನೆಯನ್ನು ಮಾಡ್ತಕ್ಕಂಥ, ಗುರುಸ್ಮರಣೆ ಮಾಡ್ತಕ್ಕಂಥ ಒಂದು ದಿವ್ಯ ಪರ್ವ ಕಾಲ. ಹೀಗಾಗಿ ನಾಳೆಗೆ ಈ ದಿವಸವೇ ಸಿದ್ಧತೆ. ಗುರುಗಳ ದರ್ಶನಕ್ಕೆ ಅಂದರೆ ಒಂದು ದಿವಸ ಮುಂಚೆಯೇ ನಾವು ಸಿದ್ಧತೆ ಮಾಡ್ಕೋಬೇಕು. ನಾಳೆಗೆ ಹಣ್ಣು, ಹೂವು ಇತ್ಯಾದಿ ಏನನ್ನು ದಕ್ಷಿಣೆ ಇತ್ಯಾದಿಗಳನ್ನೆಲ್ಲ ತಂದಿಟ್ಟುಕೊಂಡು ವಸ್ತ್ರ, ಗುರುವಿಗೆ ವಸ್ತ್ರ ಸಮರ್ಪಣೆ, ಪೀಠ ಸಮರ್ಪಣೆ, ಪುಸ್ತಕ ಸಮರ್ಪಣೆ ಇವುಗಳೆಲ್ಲ ಮತ್ತು ದಕ್ಷಿಣೆ ಸಹಿತವಾಗಿ ಅದನ್ನು ಪ್ರದ ಮಾಡಬೇಕು. ಹೀಗಾಗಿ ಕೊಟ್ಟು ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡೆದು ಬರಬೇಕು. ಯಾರು ನಿಜವಾದ ಗುರುವೋ ಅವರಿಗೆ, ಗುರು ಯಾರು ಅದನ್ನೆಲ್ಲ ನಾವು ನಾಳೆ ದಿವಸ ಚಿಂತನೆ ಮಾಡೋಣ. ಈ ದಿವಸ ಮಂಗಳವಾರವಾಗಿದೆ. ಅಮ್ಮನವರ ಪ್ರಾರ್ಥನೆ, ಅಮ್ಮನವರ ಸನ್ನಿಧಾನಕ್ಕೆ ಹೋಗ್ತಕ್ಕಂಥದ್ದು, ಅಮ್ಮನವರ ಕೃಪೆಗೆ ಹಲವು ಬಗೆಗಳಲ್ಲಿ ನಾವು ಆರಾಧನೆಯನ್ನು ಮಾಡ್ತೀವಿ. ಅಮ್ಮನವರಿಗೆ ತುಂಬ ಇಷ್ಟವಾದದ್ದು ಅಂದರೆ ಗುಡಾನ್ನ, ಬೆಲ್ಲದಲ್ಲಿ ಅನ್ನವನ್ನು ಮಾಡಿ ಅದನ್ನು ಭಗವತಿಗೆ, ಅಮ್ಮನವರಿಗೆ ನೈವೇದ್ಯ ಮಾಡಬೇಕು. ಅದು ಆ ಪ್ರಸಾದವನ್ನು ಸ್ವೀಕರಿಸಬೇಕು. ತುಂಬ ಇಷ್ಟ ಅಂತೆ. ಹಾಲು ಬೆಲ್ಲ ಸೇರಿಸಿ ಒಂದು ಪಕ್ವವಾದ ಗುಡಾನ್ನ ಮಾಡ್ತಕ್ಕಂಥದ್ದು. ಅದನ್ನು ದೇವಸ್ಥಾನಗಳಲ್ಲಂತೂ ಆ ಅಡುಗೆ ಮಾಡ್ತಕ್ಕಂಥ ಭಟ್ರಿಗೆ ಅದರ ತಯಾರಿ ಅದು ಒಂದು ಇದೇ ಆಗಿಬಿಟ್ಟಿರುತ್ತೆ, ಪಾಠವೇ ಆಗಿಬಿಟ್ಟಿರುತ್ತೆ. ಎಷ್ಟು ಪ್ರಮಾಣದಲ್ಲಿ ಅಕ್ಕಿ ಹಾಕಬೇಕು, ಎಷ್ಟು ಪ್ರಮಾಣದ ಬೆಲ್ಲ ಹಾಕಬೇಕು, ಎಷ್ಟು ಪ್ರಮಾಣದಲ್ಲಿ ತುಪ್ಪ ಇರಬೇಕು, ಇದೆಲ್ಲ ಇದು ಅವರು ಹಾಗೆ ತಯಾರಿ ಮಾಡಿದ್ರೆ ಅದರ ಪರಿಮಳ, ಅದರ ಸುಗಂಧ, ಅದರ ಏನು ಪಾಕಪಕ್ವತೆ ಇದೆಲ್ಲ ತಂದು ದೇವರ ಮನೆಯಲ್ಲಿಟ್ಟರೆ ದೇವತೆಗಳು ಕೂಡ ಇದನ್ನು ಸ್ವೀಕರಿಸೋಣ ಅಂತ ಅನ್ನಿಸ್ಬೇಕು. ಆ ರೀತಿಯಲ್ಲಿ ಮಾಡೋರು ಇದ್ದಾರೆ. ದೇವಸ್ಥಾನಗಳಲ್ಲೆಲ್ಲ ಕಾಣ್ತೀವಿ. ಅದರಲ್ಲೂ ನೀವು ದಕ್ಷಿಣ ಕನ್ನಡಕ್ಕೆ ಹೋಗ್ಬಿಟ್ರಂತೂ ಅಲ್ಲಿ ಸಾಕಷ್ಟು ದೇವಸ್ಥಾನಗಳಿದ್ದಾವೆ. ನೀವು ಯಾವ ದೇವಸ್ಥಾನಕ್ಕೆ ಹೋದರೂ ಹಾಗೆ. ಅಲ್ಲಿ ಅಮ್ಮನವರ ದೇವಸ್ಥಾನಗಳಿಗೆ ಹೋಗ್ಬಿಟ್ರೆ ಈ ಗುಡಾನ್ನ ಮಾಡ್ತಾರೆ. ಒಂದು ಚೂರು ಪ್ರಸಾದ ನೀವು ತೊಗೊಂಡ್ಬಿಟ್ರೆ ಪರಮಾಮೃತವಾಗಿರುತ್ತೆ. ಅದು ಯಾಕಷ್ಟು ರುಚಿ ಗೊತ್ತಾ? ದೇವರಿಗೆ ಮಾಡಿದ ನೈವೇದ್ಯ, ದೇವರ ದೃಷ್ಟಿ ನೈವೇದ್ಯಕ್ಕೆ ಬಿದ್ದಿರುತ್ತೆ. ಭಗವತಿ ಯಾವಾಹನೆ ಆಗಿರುತ್ತಲ್ಲಿ, ಸುಮ್ಮನೆ ಏನೋ ಶಿಲೆಯಲ್ಲ ಅದು. ಭಗವತಿಗೆ ಮುದ್ರೆಗಳ ಮೂಲಕ, ಮಂತ್ರಗಳ ಮೂಲಕ ಆವಾಹನೆ ಮಾಡಿ ವಿಶೇಷ ಪೂಜೆ ನೆರವೇರಿಸಿ, ನೀನು ಇಲ್ಲಿದೆಯಾ, ನೆಲೆಸಿದೆಯಾ ಅಂತ ಆ ಮಂತ್ರಗಳಲ್ಲೆಲ್ಲ ಅದು ಇರತಕ್ಕಂಥದ್ದು. ಶಕ್ತಿ, ಮಂತ್ರಕ್ಕೆ ಅದು ಶಕ್ತಿ ಇದೆ. ಅನುಭವಿಸಿದವರಿಗೆ ಗೊತ್ತಾಗುತ್ತೆ. ಸುಮ್ಮನೆ ಪ್ರಶ್ನೆ ಮಾಡಿದವರಿಗೆ ಮೆಚ್ಚವು ತರ್ಕ ಸಾಧಕರ ಅಂತ ಕುಮಾರವ್ಯಾಸ ಹೇಳ್ತಾನಲ್ಲ. ತರ್ಕ ಮಾಡ್ತಾಯಿದ್ರೆ ಅಲ್ಲಿ ನಿಮಗೆ ಪ್ರೀತಿನೂ ಹುಟ್ಟಲ್ಲ. ಭಗವಂತನಲ್ಲಿ ಪ್ರೀತಿ ಬೇಕು. ಮಡಿ ಮತ್ತೊಂದು ಶುಷ್ಕ ಚರ್ಚೆಗಳು, ವಾದಗಳು, ಶಾಸ್ತ್ರ ಇವೆಲ್ಲ ಪ್ರಯೋಜನಕ್ಕೆ ಬರೋದಿಲ್ಲ. ಕುವೆಂಪು ಅವರು ಬಂದು ನಿಂತ್ಕೊಂಡ್ಬಿಡ್ತಾರೆ ಕಣ್ಣು ಮುಂದೆ. ಆ ಪ್ರೀತಿ ಆಗಿದೆ. ಪ್ರೀತಿ ಇದ್ದಲ್ಲಿ ನಿಮಗೆ ಭಗವಂತ ತಾನೇ ನಿಮ್ಮ ಮನೆಗೆ ಬಂದು ಸೇವೆ ಮಾಡಲಿಕ್ಕೆ ನಿಂತು ಬಿಡ್ತಾನೆ. ಅದು ಭಗವತಿ ಆಗಿರಲಿ, ಭಗವಂತನಾಗಿ ಯಾರೇ ಆಗಿರಲಿ, ಅದು ಲಿಂಗಭೇದವಿಲ್ಲದೆ ನಿಮಗೆ ಹಾಗೆ ಅಲ್ಲಿ ಹೋದಾಗ ಅದನ್ನು ದೇವರಿಗೆ ಮಾಡುವ ನೈವೇದ್ಯ, ಅದು ಮುದ್ರೆಯಿಂದ ಮಾಡ್ತಕ್ಕಂಥ ನೈವೇದ್ಯ ಹೀಗೆ ತಿನ್ನಿಸಿದ್ರೆ ಅಮ್ಮನವ್ರು ತಿಂದರು ಅಂತಲೇ ಅರ್ಥ. ಅದಾದ ಮೇಲೆ ಅದು ಶೇಷಾನ್ನ ಉಳಿದಿರ್ತಲ್ಲ, ಅದು ಪ್ರಸಾದ.
ಅದನ್ನು ಸ್ವೀಕರಿಸಿದ್ರೆ ನಮ್ಮ ಬುದ್ಧಿ ಮನೋಬುದ್ಧಿಗಳಿಗೆ ಒಂದು ಬದಲಾವಣೆ ಆಗುತ್ತೆ. ಭಗವತ್ ಕೃಪೆಯಿಂದಾಗಿ ಒಂದು ಹೊಸ ಹೊಳಹು ಆಲೋಚನೆಗಳು ನಿರ್ಧಾರಗಳು ನಾವು ತೆಗೆದುಕೊಳ್ಳಿಕ್ಕೆ ಸಹಾಯವಾಗುತ್ತೆ. ಈ ದೃಷ್ಟಿಯಲ್ಲಿ ಒಂದು ಸಲ ಅಮ್ಮನವರ ಸನ್ನಿಧಾನಕ್ಕೆ ಹತ್ತಿರದಲ್ಲಿ ಯಾವುದೇ ಸನ್ನಿಧಾನ ಇರಬಹುದು ಹೋಗಿ, ಅಥವಾ ನೀವೇ ಮನೆಯಲ್ಲಿ ತಯಾರಿ ಮಾಡಿ. ಹೇಗೆ ತಯಾರಿ ಮಾಡೋದು ಆ ಗುಡಾನ್ನ ಅಂತ ನೀವು ಕಲ್ತ್ಕೋಬೇಕು. ಅದನ್ನು ದೇವಸ್ಥಾನಕ್ಕೆ ಹೋಗಿ ಆ ಭಟ್ರ ಹತ್ರನೇ ಕೇಳ್ಕೋಬೇಕು. ಅಡುಗೆ ಮಾಡೋ ಭಟ್ರ ಹತ್ರನೇ ಕೇಳ್ಕೊಂಡು ಹಾಗೆ ತಯಾರಿ ಎಷ್ಟು ಪಾಕ ಅದು ಎಷ್ಟಂದ್ರೂ ದೇವಸ್ಥಾನದಲ್ಲಿ ಮಾಡಿದ ಹಾಗಾಗಲ್ಲ, ಆದರೆ ಶ್ರದ್ಧೆ ಇದ್ದರೆ ಅರಳುತ್ತೆ. ಆ ಒಂದು ಪ್ರಯತ್ನ ಮಾಡಿ. ನಮಸ್ಕಾರವಾದರೂ ಹಾಕಿ ಅದಾಗಲಿಲ್ಲ, ಕಷ್ಟವಾಗ್ತಾಯಿದೆ, ಆಮೇಲೆ ಕೈ ಸುಟ್ಕೊಂಡು ಹಾಲು ಇನ್ನೇನು ಮಾಡಿಕೊಂಡು ಅಕ್ಕಿ ತೊಂದರೆ ಮಾಡ್ಕೋಬೇಡಿ. ನಮಸ್ಕಾರ ಹಾಕಿದ್ರೂ ಆಗುತ್ತೆ, ಪ್ರಯತ್ನ ಮಾಡಿ. ಹೌದು ಶಾಸ್ತ್ರಿಗಳೇ, ನೀವು ಹೇಳಿದ್ದು ನಿಜ. ಸಾಮಾನ್ಯವಾಗಿ ಮನೆಯಲ್ಲಿ ಸಿಹಿಯನ್ನು ಅಥವಾ ಬೆಲ್ಲದನ್ನು ಮಾಡಿದಾಗ ಒಂದು ರುಚಿ ಬರುತ್ತೆ. ಅದೇ ದೇವಸ್ಥಾನಗಳಿಗೆ ನಾವು ನೈವೇದ್ಯಕ್ಕೆ ಅಂತ ಕೊಟ್ಟಾಗ ಅದರ ರುಚಿಯೇ ಬದಲಾಗಿರುತ್ತೆ. ಇದು ಎಲ್ಲರಿಗೂ ಅನುಭವ ಆಗಿರಬಹುದು. ಈಗ ವೀಕ್ಷಕರು ಕಳಿಸಿರುವ ಸಂದೇಶಗಳ ಕಡೆ ಗಮನ ಹರಿಸೋಣ. ವೀಕ್ಷಕರೇ, ಮೊದಲ ಸಂದೇಶ ಪತ್ರವನ್ನು ಬರೆದಿದ್ದಾರೆ ಗುರುಪ್ರಸಾದ್ ಅವರು. ಇವರು ಹುಟ್ಟಿದ ದಿನಾಂಕ 22/3/1982 ಸೋಮವಾರ ಮಧ್ಯಾಹ್ನ 2:05 ಇವರ ಪ್ರಶ್ನೆ: ಎಷ್ಟೇ ಹೆಣ್ಣು ಹುಡುಕ್ತಾ ಇದ್ರೂ ಮದುವೆ ಆಗ್ತಾ ಇಲ್ಲ, ಏನಾದರೂ ಸಮಸ್ಯೆ ಇದೆಯಾ? ಇದ್ರೆ ಪರಿಹಾರವನ್ನು ತಿಳಿಸ್ಕೊಡಿ ಅಂತ ಪತ್ರ ಬರೆದಿದ್ದಾರೆ. ಗುರುಪ್ರಸಾದ್ ಅವರು ಪತ್ರ ಬರೆದ ಸಂದೇಶ ಕಳಿಸಿದ್ದಾರೆ. ಏನು ಸಮಸ್ಯೆ ಕಳಿಸಿದ್ದಾರೆ ಪಾಪ, ನೋಡೋಣ. ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಕರ್ಕಟಕ ಲಗ್ನವಾಗಿದೆ. ಲಗ್ನದಿಂದ ವಿವಾಹದ ಅಧಿಪತಿ ಶನಿಶ್ಚರ ನಿಮಗೆ ಕುಜಯುಕ್ತನಾಗಿದ್ದಾನೆ, ಅದು ತೃತೀಯದಲ್ಲಿ. ಇನ್ನು ಚಂದ್ರ ಮತ್ತು ಶುಕ್ರರು ಸಪ್ತಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದು, ವಿವಾಹ ಸ್ಥಾನದಲ್ಲಿ ಚಂದ್ರ ಶುಕ್ರ ಇರ್ತಕ್ಕಂಥದ್ದು. ಈಗ ಶನಿ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು. ಈಗ ನೋಡಿ, ಕೇತುವಿನ ಭಕ್ತಿ ನಡೀತಾ ಇದೆ. ಸೆಪ್ಟೆಂಬರ್ನಲ್ಲಿ ನೋಡಿ, ನೀವು ವಿವಾಹ ಆಗಲೇಬೇಕು ಅಂತ ನಿಮಗೆ ಅಪೇಕ್ಷೆ ಇದ್ದರೆ ಸೆಪ್ಟೆಂಬರ್ನಿಂದ ಮುಂದಕ್ಕೆ ಅವಕಾಶ ಇದೆ. ಆದರೆ ನೀವು ನಿರೀಕ್ಷಿತ ಹಾಗೆ ಆ ಅನುಕೂಲ ಆಗದೇ ಇರಬಹುದು. ಆದರೆ ಒಂದು ಸಮಾಧಾನಕರ ಫಲ ಅಂತ ಭಗವಂತ ಉಂಟು ಮಾಡುವ ಒಂದು ಕಾಲ ಈಗ ಬರುತ್ತೆ ಸೆಪ್ಟೆಂಬರಲ್ಲಿ. ಅಷ್ಟರಲ್ಲಿ ತಾವು ಚಂದ್ರ ಮತ್ತು ಈ ಶುಕ್ರ ಗ್ರಹ ಶಾಂತಿಯನ್ನು ಇದನ್ನು ದಯವಿಟ್ಟು ಮಾಡಿಸಿ. ಇದರಿಂದ ನಿಮಗೆ ಅನುಕೂಲ ಉಂಟಾಗುತ್ತೆ. ಮುಂದಿನ ದಾರಿಯಲ್ಲಿ ನೀವು ಏನನ್ನು ಫಲ ಅಪೇಕ್ಷೆ ಮಾಡ್ತಾಯಿದ್ದೀರೋ ನಿಮ್ಮ ಮನಸ್ಸಿಗೆ, ನಿಮ್ಮ ಈ ಸ್ಥಿತಿಗೆ ಹೊಂದಾಣಿಕೆ ಮಾಡಿಕೊಳ್ತಕ್ಕಂಥ ಒಬ್ಬ ನಿಮ್ಮ ನಿರೀಕ್ಷಿತ ಫಲ ಖಂಡಿತ ಸಿಗಬಹುದು ಅಂತ ದಾರಿ. ಆ ಒಂದು ಕಾಲ ಬಂದಾಗ ಆ ಫಲ ಎಲ್ಲಿಂದಲೋ ಹೇಗೋ ಉಂಟಾಗಿಬಿಡುತ್ತದು. ಹೀಗಾಗಿ ಈ ಒಂದು ಪ್ರಯತ್ನ ತಾವು ಮಾಡಿ, ಗ್ರಹಶಾಂತಿಯನ್ನು ಮಾಡಿಸಿ. ಒಂದು ಸಲ ಸಾಧ್ಯವಾದರೆ ಯಾವುದಾದ್ರು ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಈ ವಿವಾಹಾರ್ಥವಾಗಿ ಆ ಉಡುಪಿ ಸಮೀಪದಲ್ಲಿ ಇಂದ್ರಾಣಿ ದೇವಸ್ಥಾನ ಅಂತಿದೆ. ಅದು ಸಾಮಾನ್ಯವಾಗಿ ಹೀಗೆ ವಿಳಂಬವಾದರೆ ಅಲ್ಲಿ ಒಂದು ಉತ್ತರ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಇಂದ್ರಾಣಿ ದೇವಸ್ಥಾನ ಅಂತ, ಅಲ್ಲಿ ಹೋಗಿ ಒಂದು ಪ್ರಾರ್ಥನೆ ಮಾಡಿ ಬನ್ನಿ, ಉಡುಪಿಯಲ್ಲಿದೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಬೆಂಗಳೂರಿಂದ ಚಂದ್ರಶೇಖರ್ ಎನ್. ಇವರು ಹುಟ್ಟಿದ ದಿನಾಂಕ 12/11/1989, ಹುಟ್ಟಿದ ಸಮಯ 3:10 PM. ಇವರು ಮೊದಲಿಗೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ತಿಳಿಸಿ, ನಂತರ ರಾಶಿ ನಕ್ಷತ್ರ ತಿಳಿಸ್ಕೊಡಿ, ಆರ್ಥಿಕ ಸಮಸ್ಯೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ, ಪರಿಹಾರ ಹೇಳಿ ಅಂತ ಕೇಳ್ತಿದ್ದಾರೆ. ಚಂದ್ರಶೇಖರ್ ಅವರ ಪ್ರಶ್ನೆ ಒಂದು ರಾಶಿ ನಕ್ಷತ್ರ ತಿಳಿಸಬೇಕಾಗಿದೆ ಮತ್ತು ಆರ್ಥಿಕ ಮತ್ತು ಆರೋಗ್ಯ ವಿಚಾರ ತಿಳಿಸಬೇಕಾಗಿದೆ. ಹೌದು, ಆಯಿತು. ತಾವು ಕಾರ್ಯಕ್ರಮದ ಕುರಿತಾಗಿ ಒಳ್ಳೆ ಮಾತಾಡಿದ್ದೀರ, ಬಹಳ ಸಂತೋಷ, ಕೃತಜ್ಞತೆಗಳು. ಇನ್ನು ತಮ್ಮ ಪರಿಹಾರ ಏನು, ಆ ದಾರಿ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಮೀನ ಲಗ್ನವಾಗಿದೆ. ಲಗ್ನದ ಅಧಿಪತಿ ಗುರು ನಿಮ್ಮ ಜಾತಕದಲ್ಲಿ ಚೆನ್ನಾಗಿದೆ, ತೊಂದರೆ ಇಲ್ಲ. ಆದರೆ ಚತುರ್ಥಾಧಿಪತಿ, ಯಾರು ಆರೋಗ್ಯ ಸ್ಥಾನ ಅಂತೀವೋ ಆ ಅಧಿಪತಿ ಅಷ್ಟಮದಲ್ಲಿದ್ದಾನೆ. ಕುಜದಶೆಯಲ್ಲಿ ತಮಗೀಗ ನಡೀತಾ ಇರೋದು ಗುರುವಿನ ಕಾಲ ನಡೀತಾ ಇದೆ. ಆತಂಕ ಬೇಡ. ಆರೋಗ್ಯದ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಓಕೆ, ತೊಂದರೆ ಇಲ್ಲ, ಅದನ್ನು ಸೂಚಿಸ್ತಾ ಇದೆ, ಧೈರ್ಯವಾಗಿರಿ. ಆರ್ಥಿಕ ಪರಿಸ್ಥಿತಿ ಮಟ್ಟಿಗೆ ಧನಾಧಿಪತಿ ಅಷ್ಟಮದಲ್ಲಿದ್ದಾನೆ, ಇದು ಸ್ವಲ್ಪ ತೊಂದರೆ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಪ್ರತಿ ಮಂಗಳವಾರ ಸ್ವಲ್ಪ ಕಲ್ಲು ಸಕ್ಕರೆ ಸಮರ್ಪಣೆ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿಗೆ, ಅದರಿಂದ ತುಂಬ ಅನುಕೂಲ ಆಗುತ್ತೆ. ತಾವು ರಾಶಿ, ವಸ್ತುತಃ ರಾಶಿ ನಕ್ಷತ್ರ ಯಾವುದು ಕೇಳಿದ್ದೀರಿ. ಭರಣಿ ನಕ್ಷತ್ರ ಮೇಷರಾಶಿ ಆಗುತ್ತೆ ತಮ್ಮದು. ಭರಣಿ ನಕ್ಷತ್ರ 1ನೇ ಪಾದ, ಭರಣಿ ನಕ್ಷತ್ರ 1ನೇ ಪಾದ, ಮೇಷರಾಶಿ ತಮ್ಮದು. ಒಳ್ಳೆಯದಾಗಲಿ.
ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಸಮರ್ಥ ಧಾರವಾಡದಿಂದ. ಇವರು ಹುಟ್ಟಿದ ದಿನಾಂಕ 1/10/2012, ಹುಟ್ಟಿದ ಸಮಯ 1:10 AM. ಇವರ ಪ್ರಶ್ನೆ ಶಿಕ್ಷಣ ಮತ್ತು ಭವಿಷ್ಯದ ಬಗ್ಗೆ ತಿಳಿಸಿ ಅಂತ. ಸಮರ್ಥ ಅವರ ಪ್ರಶ್ನೆ ಅದು ಶಿಕ್ಷಣಕ್ಕೆ ಸಂಬಂಧಿಸಿದೆ. ಮುಂದೆ ಹೇಗಿದೆ ಅಂತ ನೋಡೋಣ. ನೋಡಿ, ಇದು ಕರ್ಕಟಕ ಲಗ್ನ ತಮ್ಮದು. ಲಗ್ನದಿಂದ ದ್ವಿತೀಯದಲ್ಲಿ ಅಂದರೆ ವಿದ್ಯಾಸ್ಥಾನದ ಅಧಿಪತಿ ಬುಧನ ಜೊತೆಗೆ ರವಿ ತುಂಬ ಚೆನ್ನಾಗಿದ್ದಾನೆ. ನೀವು ಚೆನ್ನಾಗಿ ಓದಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಗ್ರಹಗಳ ಅನುಗ್ರಹ ಅಂತೀವಲ್ಲ, ಅದು ತುಂಬ ಚೆನ್ನಾಗಿದೆ. ಮತ್ತು ಪಂಚಮಾಧಿಪತಿಯಾಗಿರ್ತಕ್ಕಂಥ ಕುಜನೂ ಕೂಡ ತುಂಬ ಚೆನ್ನಾಗಿದ್ದಾನೆ. ಹೀಗಿದ್ದಾಗ ನೀವು ಮೆಕ್ಯಾನಿಕಲ್ಲು, ಕೆಮಿಕಲ್ ಅಂತ ಏನಂತೀವಿ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಮತ್ತು ಆಟೋಮೊಬೈಲ್ಸ್ಗೆ ಸಂಬಂಧಿಸಿರ್ತಕ್ಕಂಥದ್ದು, ಈ ಕ್ಷೇತ್ರಗಳಲ್ಲಿ ಮುಂದುವರೆದರೆ ತುಂಬ ಚೆನ್ನಾಗಿದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಮತ್ತು ಇನ್ನೊಂದು ಆಪ್ಷನ್ ಇದೆ, ನೀವು CA ಮಾಡ್ತಕ್ಕಂಥದ್ದು, ಅದಕ್ಕೂ ತುಂಬ ಬಲಿಷ್ಠತೆ ಇದೆ. ಇನ್ನೂ ಒಂದು ಸಾಧ್ಯತೆ ಇದೆ, ಅದು ಔಷಧ ಅಂದರೆ ಯಾವುದನ್ನು ಮೆಡಿಕಲ್ ಅಂತೀವೋ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ. ಹೀಗೆ ಹಲವು ದಾರಿ ನಿಮಗೆ ತುಂಬ ಚೆನ್ನಾಗಿದೆ. ಶನೈಶ್ಚರನೂ ಚೆನ್ನಾಗಿರೋದ್ರಿಂದ ಒಳ್ಳೆ ಸಿವಿಲ್ ಕೂಡ ನೀವು ಟ್ರೈ ಮಾಡಬಹುದು. ಹೀಗೆ ಹಲವು ರೀತಿಯಲ್ಲಿ ಅನುಕೂಲ ಇದೆ, ಚೆನ್ನಾಗಿದೆ. ಮುಂದೆ ಚೆನ್ನಾಗೂ ಇರ್ತೀರ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಮಗಳ ಬಗ್ಗೆ ಕೇಳಿದ್ದಾರೆ. ಮಗಳ ಹೆಸರು ವೈಷ್ಣವಿ, ಬಳ್ಳಾರಿಯಿಂದ. ಇವರು ಹುಟ್ಟಿದ ದಿನಾಂಕ 28/9/2008, ಹುಟ್ಟಿದ ಸಮಯ 9:20 AM. ಇವರ ಪ್ರಶ್ನೆ, ನಮ್ಮ ಮಗಳಿಗೆ ಶಿಕ್ಷಣದ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತಾ ಇದೆ, ಭವಿಷ್ಯದ ಬಗ್ಗೆ ಆತಂಕ ಇದೆ, MBBS ಮಾಡಿಸ್ಬೇಕು ಅನ್ನೋ ಉದ್ದೇಶ ಇದೆ, ಸಾಧ್ಯನಾ ತಿಳಿಸಿ ಅಂತಿದ್ದಾರೆ. ವೈಷ್ಣವಿ ಅವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿದೆ. ಗಾಬರಿ ಆಗಿಬಿಟ್ಟಿದ್ದಾರೆ ಪಾಪ. ನೋಡೋಣ. ಸಹಜ ನಾವು ಮಕ್ಕಳಲ್ಲಿ ಗುರುತಿಸ್ಕೊಳ್ತೀವಿ. SSLC ತುಂಬ ಜಾಣರಾಗಿರ್ತಾರೆ. ರ್ಯಾಂಕ್ ಬರಬೇಕು, ಫಸ್ಟ್ ಬರಬೇಕು, ಈ ಒಂದು ಹಪಹಪಿ ತುಂಬ ಇರ್ತದೆ. ಕಾರಣ ಏನಪ್ಪ ಅಂದರೆ ಚಿತ್ತ ಚಾಂಚಲ್ಯ ಇರೋದಿಲ್ಲ. ಆಫ್ಟರ್ ದಟ್ ಅಂದರೆ ಅದಾದ ಮೇಲೆ ಅವರು ಹೈಯರ್ ಸ್ಟಡೀಸಿಗೆ ಬಂದುಬಿಟ್ರೆ ಮನಸ್ಸು ಬೇಡದ ಚಟುವಟಿಕೆಗಳಿಗೆ ತುಂಬ ತುತ್ತಾಗ್ಬಿಡುತ್ತೆ. ಇದು ಸಹಜ, ಪ್ರಕೃತಿಯೇ ಹಾಗೆ. ಹೀಗಾಗಿ ನೀವು ಆತಂಕಕ್ಕೊಳಗಾಗೋ ಅವಶ್ಯಕತೆ ಇಲ್ಲ. ಅವರಿಗೆ ತಿಳಿವನ್ನು ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ತಿಳಿದು ಹೋಗೋ ಹಾಗೆ, ಯಾರು ಹಿರಿಯರೋ ದೊಡ್ಡವರು ಗುರುಗಳು ಅವರು ಯಾರಿಗೆ ಗೌರವಿಸ್ತಾರೋ ಅಂಥವ್ರ ಬಳಿ ಹೇಳಿಸ್ಬೇಕು. ಈಗ ನೋಡಿ, ಈ ಜಾತಕವನ್ನು ಗಮನಿಸಿದ್ದು ಶುಕ್ರ ಲಗ್ನದಲ್ಲಿ ತುಂಬ ಚೆನ್ನಾಗಿದ್ದಾನೆ. ಇವ್ರ ಜಾತಕ ಚೆನ್ನಾಗಿಲ್ಲ ಅಂತ ಹೇಳಲ್ಲ, ತುಂಬ ಚೆನ್ನಾಗಿದೆ. ಪ್ರಸ್ತುತ ಕುಜದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಗುರುವಿನ ಭುಕ್ತಿ ನಡೀತಾ ಇದೆ. ಮುಂದೆ ಶನೈಶ್ಚರ ನೋಡಿ, ಈಗ ಕಾಲ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ ಅವಕಾಶಗಳು ಕಡಿಮೆ ಇದೆ. ಆದರೆ ಆಲಸ್ಯ ಇದೆ. ಹೀಗಾಗಿ ಈ ಆಲಸ್ಯ ನಿವಾರಣೆಗೆ ಹತ್ತಿರದಲ್ಲಿ ಯಾವುದಾದ್ರು ಆಂಜನೇಯ ಸನ್ನಿಧಾನ ಇದ್ದರೆ ಪ್ರತಿ ಶನಿವಾರ ಆಂಜನೇಯನಿಗೆ ಹೋಗಿ ಅಲ್ಲೊಂದು ನಮಸ್ಕಾರ ಹಾಕಿ ವಿಶೇಷ ಪೂಜೆ ನೆರವೇರಿಸಿ, ಆಂಜನೇಯನಿಗೆ ಜೇನಿನಂದರೆ ತುಂಬ ಇಷ್ಟ, ಜೇನನ್ನು ಅಭಿಷೇಕ ಮಾಡಿಸಿ ಪ್ರಸಾದ ತೆಗೆಸಿ ತಿನ್ನಿಸಿ. ಇದು ತುಂಬ ಅನುಕೂಲ ಆಗುತ್ತೆ. ಬುದ್ಧಿಶಕ್ತಿ ಮತ್ತೆ ಮರಳಿ ಬರುತ್ತೆ. ನಾನು ಮಾಡ್ತಾ ಇರೋದು ತಪ್ಪಾಗಿದೆ, ಇದನ್ನು ಓದ್ಕೋಬೇಕೀಗ ಅನ್ನೋ ಒಂದು ಆಲೋಚನೆಗಳು ಮತ್ತೆ ಬರುತ್ತೆ. ಹೀಗಾಗಿ ಆಂಜನೇಯನ ಪ್ರಾರ್ಥನೆ ಮಾಡಿಸಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಬೆಂಗಳೂರಿಂದ ಶ್ರೀನಿಧಿ. ಇವರು ಹುಟ್ಟಿದ ದಿನಾಂಕ 3/6/1983, ಹುಟ್ಟಿದ ಸಮಯ 7:10 PM. ಇವರ ಪ್ರಶ್ನೆ, ಕಳೆದ 1.5 ವರ್ಷಗಳಿಂದ ದೃಷ್ಟಿ ಸಮಸ್ಯೆ ಕಾಡ್ತಾ ಇದೆ, ಆರೋಗ್ಯ ಹಾಗೂ ಉದ್ಯೋಗದ ಬಗ್ಗೆ ತಿಳಿಸಿ ಅಂತಿದ್ದಾರೆ. ಶ್ರೀನಿಧಿಯವರ ಪ್ರಶ್ನೆ, ಒಂದು ದೃಷ್ಟಿ ದೋಷ ಇದೆ, ಮತ್ತೊಂದು ಆರೋಗ್ಯ ಮತ್ತು ಕೆಲಸದ ಬಗ್ಗೆ ಕೇಳಿ. ನೋಡಿ ತಮ್ಮದು ವೃಶ್ಚಿಕ ಲಗ್ನವಾಗಿದೆ. ಕಣ್ಣಿನ ಸ್ಥಾನದಲ್ಲಿ ಕೇತು ಇರ್ತಕ್ಕಂಥದ್ದು, ಶನೈಶ್ಚರ ಇರ್ತಕ್ಕಂಥದ್ದು, ಇದು ಸ್ವಲ್ಪ ಸಮಸ್ಯೆ ಇದೆ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ಗಣಪತಿ ಸನ್ನಿಧಾನ ಇದ್ದರೆ ಗಣಪತಿಗೆ ಕೆಂಪು ಗಂಧವನ್ನು ತೆಗೆದು ಗಂಧೋದಕ ಸ್ನಾನ ಮಾಡಿಸ್ತಾರೆ. ಅದು ತುಂಬ ಒಳ್ಳೆಯದು. ಆ ಗಂಧೋದಕ ಪ್ರೋಕ್ಷಣೆ ಮಾಡಿಕೊಳ್ಳಿ, ಅದು ನಿಮಗೆ ತುಂಬ ಸಹಾಯವಾಗುತ್ತೆ. ಒಂದು 6 ತಿಂಗಳು ವರ್ಷವೋ ನಿರಂತರವಾಗಿ ಸ್ವಲ್ಪ ಕಾಲ ಮಾಡೋದು ಇದು ನಿಮಗೆ ಕಣ್ಣಿಗೆ ಸಹಾಯ ಮಾಡುತ್ತೆ. ಪ್ರಯತ್ನ ಮಾಡಿ. ಇನ್ನು ಎರಡನೇದಾಗಿ ವೃತ್ತಿ ಬಗ್ಗೆ ತಾವು ಕೇಳಿದಿರಿ. ಈಗ ಪ್ರಸ್ತುತ ನಿಮಗೆ ಬುಧ ದಶೆಯಲ್ಲಿ ಈಗ ಬುಧನ ಒಂದು ಭುಕ್ತಿ ಕಾಲ ನಡೀತಾ ಇದೆ. ಈಗ ನಿಮಗೆ ಬುಧ ಷಷ್ಠದಲ್ಲಿದ್ದಾನೆ, ಸ್ವಲ್ಪ ದುಸ್ಥಾನದಲ್ಲಿದ್ದಾನೆ. ಹೀಗಾಗಿ ನೀವು ಪ್ರತಿ ದಿವಸ ಈ ಕೆಲಸದಲ್ಲಿನ ತೊಡಕು ಇತ್ಯಾದಿಗಳಿಗೆಲ್ಲ ಬಲ ಬರಬೇಕು ಅಂದರೆ ವಿಷ್ಣು ಸಹಸ್ರನಾಮ ಹೇಳ್ಕೋಬೇಕು. ಪ್ರತಿ ದಿವಸ ಶ್ರದ್ಧೆಯಿಂದ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಚೈತ್ರ ಮಣಿಪಾಲ್. ಇವರು ಹುಟ್ಟಿದ ದಿನಾಂಕ 2/5/1992, ಹುಟ್ಟಿದ ಸಮಯ 4:15 PM. ಇವರ ಪ್ರಶ್ನೆ, ಉದ್ಯೋಗ ಹಾಗೂ ಮದುವೆ ಬಗ್ಗೆ ತಿಳಿಸಿ ಅಂತ. ಚೈತ್ರ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ. ಜಾತಕ ನೋಡೋಣ. ನೋಡಿ, ಇದು ತಮ್ಮದು ಕನ್ಯಾ ಲಗ್ನವಾಗಿದೆ.
ಲಗ್ನದಿಂದ ವಿವಾಹ ಸ್ಥಾನದಲ್ಲಿ ಕುಜ ಮತ್ತು ಬುಧರಿರ್ತಕ್ಕಂಥದ್ದು. ಈ ಎರಡು ಕುಜ ಬುಧ, ಅಲ್ಲಿ ಅಷ್ಟಮದಲ್ಲಿ ಚಂದ್ರ ಶುಕ್ರರು ಇದ್ದಾರೆ. ಹೀಗಾಗಿ ಈ ಗ್ರಹಶಾಂತಿ ಮಾಡಿಸಬೇಕು. ಸಪ್ತಮಾಧಿಪತಿ ವ್ಯಯದಲ್ಲಿದ್ದಾನೆ ಗುರುವು. ಹೀಗಾಗಿ ನಿಮಗೆ ಹೇಗಿದೆ ಅಂದರೆ ಗ್ರಹಗಳ ಒಂದು ಅನುಕೂಲ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ. ಸಪ್ತಮಾಧಿಪತಿ ವ್ಯಯ ಸ್ಥಾನದಲ್ಲಿದ್ದಾಗ ತುಂಬ ತಾರಾಟವಾಗುತ್ತೆ, ಎಷ್ಟು ಹುಡುಕರು ಸಿಗದೆ ಹೋಗ್ಬಿಡುತ್ತೆ, ಹೀಗಾಗುತ್ತೆ. ಹೀಗಾಗಿ ಕನಿಷ್ಠ ಇವುಗಳಿಗೆ ಕುಜನಿಗೆ, ಬುಧನಿಗೆ, ಗುರುವಿಗೆ, ಕನಿಷ್ಠ ಈ 3 ಗ್ರಹಗಳಿಗೆ 10,000 ಸಂಖ್ಯೆಯಲ್ಲಾದರೂ ದಶಸಹಸ್ರ ಸಂಖ್ಯಾಕ ಅಂತ 10,000 ಸಂಖ್ಯೆಯಲ್ಲಾದರೂ ಜಪ ಮಾಡಿಸಿ ಹೋಮ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ತನ್ಮೂಲಕ ಭಗವತ್ ಕೃಪೆ ಉಂಟಾಗಿ ನಿಮ್ಮ ಪ್ರಯತ್ನಕ್ಕೆ ಭಗವಂತನ ಕೃಪೆ ಉಂಟಾಗಿ ಫಲ ಸಿಗುತ್ತೆ ಅಂತ ಶ್ರದ್ಧೆಯಿಂದ ವಿಶ್ವಾಸದಿಂದ ಮಾಡಿ, ಅದರಿಂದ ಅನುಕೂಲ ಆಗುತ್ತೆ. ಆತಂಕ ಮಾಡ್ಕೋಬೇಡಿ. ಪ್ರಸ್ತುತ ಇವರಿಗೆ ನಡೀತಾ ಇರೋ ಕಾಲ ಈಗ ಕುಜದಶೆಯಲ್ಲಿ ಈಗ ರಾಹುವಿನ ಭಕ್ತಿ ಕಾಲ ಈಗ ನಡೀತಾ ಇದೆ. ರಾಹು ಕಳೆದ ನಂತರದಲ್ಲಿ ಮುಂದಿನ ಜೂನ್ ನಂತರದಲ್ಲಿ ಸಾಕ್ಷಾತ್ ಸಪ್ತಮಾಧಿಪತಿ ಕಾಲ ಬರುತ್ತೆ. ನಂಗನ್ಸುತ್ತೆ ಬಹುಶಃ ಆ ವೇಳೆಗೆ ಸ್ವಲ್ಪ ವಿಳಂಬವಾದರೂ ಅನುಕೂಲ ಆಗುತ್ತೆ. ಯೋಚನೆ ಮಾಡಬೇಡಿ, ಒಳ್ಳೆಯದಾಗುತ್ತೆ. ಶಾಸ್ತ್ರಿಗಳೇ, 12 ರಾಶಿಗಳ ಬಗ್ಗೆ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಕುಜನನ್ನು ಕಾಣ್ತಾ ಇದ್ದೀವಿ, ಮಿಥುನ ರಾಶಿಯಲ್ಲಿ ಬುಧ ಗ್ರಹವನ್ನು ಕಾಣ್ತಾ ಇದ್ದೀವಿ. ಇನ್ನು ರವಿ ಮತ್ತು ಗುರು ಯುತಿ ಅದು ಕರ್ಕಟಕ ರಾಶಿಯಲ್ಲಿರ್ತಕ್ಕಂಥದ್ದು. ಇನ್ನು ಶುಕ್ರ ಮತ್ತು ಕೇತುಗಳನ್ನು ಕಾಣ್ತಾ ಇದ್ದೀವಿ, ಅದು ಸಿಂಹರಾಶಿಯಲ್ಲಿ. ಮಾಂದ್ಯಬುದ್ಧಿಯಾಗಿದೆ, ಅದು ವೃಶ್ಚಿಕ ರಾಶಿಯಲ್ಲಿ. ಚಂದ್ರ ಇರ್ತಕ್ಕಂಥದ್ದು ಗುರುವಿನ ಮನೆಯಲ್ಲಿ ಅಂದರೆ ಧನು ರಾಶಿಯಲ್ಲಿ. ಇನ್ನು ರಾಹು ಶನಿಶ್ಚರರು ಕುಂಭಮೀನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಸ್ವಲ್ಪ ಕುಟುಂಬದಲ್ಲಿ ನೋಡಿ ಘರ್ಷಣೆಗಳು, ಮನಸ್ತಾಪಗಳು, ಇನ್ಯಾವುದೋ ಒಂದು ಸಂದರ್ಭಗಳಲ್ಲಿ ಅಪಮಾನ, ಜನಸಂದಣಿ ನಡುವೆ ಅಪಮಾನಗಳು ಸಂಭವಿಸ್ತಕ್ಕಂತಹ ಸಾಧ್ಯತೆ, ವೈಷಮ್ಯಗಳು, ವಸ್ತು ನಷ್ಟತೆ, ಹೀಗೆ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಹುಷಾರು. ಇದರ ಹೊರತಾಗಿ ಒಬ್ಬ ಉತ್ತಮರ ಭೇಟಿ, ಕ್ಷೇತ್ರ ದರ್ಶನ, ಯಾವುದೋ ಒಂದು ಪುಣ್ಯಕ್ಷೇತ್ರಗಳ ದರ್ಶನ ಆಗ್ತಕ್ಕಂಥದ್ದು ಈ ರೀತಿಯಲ್ಲಿ ತುಂಬ ಚೆನ್ನಾಗೂ ಇದೆ. ಇನ್ನು ಸ್ನೇಹಿತರು, ಬಂಧುಗಳಿಂದ ಸ್ವಲ್ಪ ಮಟ್ಟಿಗೆ ಸಹಾಯ ಕಾಣ್ತೀರಾ. ಅವರಿಂದ ಒಳ್ಳೆ ನಿಮಗೇನೋ ಒಂದು ಹರ್ಟ್ ಆಗಿರುತ್ತಲ್ಲ, ಅದರಿಂದ ಹೊರಗೆ ಬರಲಿಕ್ಕೆ ಅವರಿಗೆ ಒಂದು ಸಮಾಧಾನ ಮಾಡತಕ್ಕಂಥದ್ದು ಈ ಥರದ್ದೂ ಇದೆ. ಹೀಗಾಗಿ ಮಿಶ್ರವಾಗಿದೆ, ಯೋಚನೆ ಮಾಡಬೇಡಿ. ಪ್ರಾರ್ಥನೆಗೆ ದಿವಸ ಕೃಷ್ಣ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿಯವರೆಗೆ ದಿವಸ ಸ್ವಲ್ಪ ಏರುಪೇರು ಇದೆ. ಮನಸ್ತಾಪಗಳು ಬರ್ತಕ್ಕಂಥದ್ದು, ವೈಷಮ್ಯಗಳು, ಜಗಳಗಳು, ಕಲಹಗಳು, ಸ್ಥಾನಚ್ಯುತಿ ಇದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಇರ್ತಕ್ಕಂಥ ಸ್ಟೇಟಸ್ ನಿಮಗೆ ಸ್ವಲ್ಪ ಮಟ್ಟಿಗೇನೋ ಡಿಸ್ಟರ್ಬ್ ಆಯಿತು ಅಂತ ಅನಿಸುತ್ತೆ. ಆ ರೀತಿಯಲ್ಲಿ ಇರ್ತದೆ ಈ ದಿವಸ. ಸಂಗಾತಿಯರು ಅಷ್ಟೇ ಸ್ವಲ್ಪ ಮನಸ್ಸಿಗೆ ಬೇಸರ ಆಗ್ತಕ್ಕಂಥದ್ದು, ಅವರ ಆಲೋಚನೆಗಳು ಮ್ಯಾಚ್ ಆಗೋದಿಲ್ಲ ಈ ದಿವಸ. ಸ್ವಲ್ಪ ಘರ್ಷಣೆಯ ಒಂದು ಸಾಧ್ಯತೆ ಸೂಚಿಸ್ತಾ ಇದೆ. ಆದರೆ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಮತ್ತು ಬಹಳ ಮುಖ್ಯವಾಗಿ ಈ ಸ್ಟೇಷನರಿ ಶಾಪ್ಸ್ ಅಂತಹ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಅನುಕೂಲದ ಒಂದು ವಾತಾವರಣ ಸೂಚಿಸ್ತಾ ಇದೆ. ಲಾಭದಾಯಕವಾಗಿದೆ. ಹೋಟೆಲ್ ಇಂಡಸ್ಟ್ರಿಯಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಸಂಗಾತಿಯಲ್ಲಿ ಸಾಮರಸ್ಯ, ಪ್ರೀತಿ, ಒಲವು ಇವುಗಳನ್ನು ಸೂಚಿಸ್ತಾ ಇದೆ, ಚೆನ್ನಾಗಿದೆ. ಮತ್ತು ಧನಲಾಭ, ಉಡುಗೊರೆ ಕೊಡತಕ್ಕಂಥದ್ದು ಸಂಗಾತಿಗೆ ಈ ರೀತಿಯಲ್ಲೆಲ್ಲ ತುಂಬ ಮನಸ್ಸಿಗೆ ಹಿತವಾಗಿರ್ತದೆ. ಸ್ನೇಹಿತರು, ಬಂಧುಗಳ ವಿಚಾರದಲ್ಲೂ ತುಂಬ ಚೆನ್ನಾಗಿದೆ ಈ ದಿವಸ. ಪ್ರಯಾಣ, ವಿಹಾರ ಇದೂ ಕೂಡ ಅನುಕೂಲಕರವಾಗಿರ್ತದೆ ಈ ದಿವಸ. ಸ್ವಲ್ಪ ನಿಮಗೆ ಸಾಲ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಕರ್ಕಟಕ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಅನುಕೂಲದ ಒಂದು ವಾತಾವರಣ ಕಾಣ್ತೀರಾ. ಲಾಭದಾಯಕವಾಗಿದೆ. ಸ್ವಲ್ಪ ನಿಮಗೆ ಆರೋಗ್ಯದಲ್ಲೇ ಸ್ವಲ್ಪ ಏರುಪೇರು ಸೂಚಿಸ್ತಾ ಇದೆ. ಹುಷಾರು. ಆರೋಗ್ಯದ ದೃಷ್ಟಿಯಿಂದ ದುರ್ಗಾ ಕವಚ ಹೇಳ್ಕೊಳ್ಳಿ, ಮರಿಬೇಡಿ. ಉಳಿದ ಹಾಗೆ ಈ ದಿವಸ ಕುಟುಂಬದಲ್ಲಿ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಅಸಮಾಧಾನ, ಮನಸ್ತಾಪಗಳು ಇದನ್ನು ಸೂಚಿಸ್ತಾ ಇದೆ. ಮತ್ತು ಮಕ್ಕಳ ವಿಚಾರದಲ್ಲೂ ಸ್ವಲ್ಪ ಕಹಿ ವಾತಾವರಣ, ಅವರಿಂದ ಏನೋ ಒಂದು ರೀತಿಯ ಒಂದು ಅಸಮಾಧಾನ ಇದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಈ ದಿವಸ ಲಲಿತಾ ಸಹಸ್ರನಾಮ ಅದು ಕೂಡ ಹೇಳ್ಕೊಳ್ಳಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಇದೆ, ಅಧಿಕಾರ ಇದೆ, ಎಲ್ಲವೂ ಇದೆ ಸರಿ, ಆದರೆ ಸಮಾಧಾನ ಇಲ್ಲದೆ ಹೋಗುತ್ತೆ. ಮತ್ತು ಈ ದಿವಸ ನಿಮಗೆ ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ಮಕ್ಕಳ ವಿಚಾರದಲ್ಲಿ ತಾಯಿ ಮಕ್ಕಳು ಇವರ ಬಾಂಧವ್ಯ ತುಂಬ ಚೆನ್ನಾಗಿರುತ್ತೆ. ಪ್ರಯಾಣದಲ್ಲಿ ಸ್ವಲ್ಪ ಕಿರಿಕಿರಿ ಇದೆ. ಕೃಷಿ ಪ್ರದೇಶಗಳಲ್ಲಿ, ಕೃಷಿ ಭೂಮಿಗಳಲ್ಲಿ ಸ್ವಲ್ಪ ಹುಷಾರಾಗಿರಿ. ವಿಷಜಂತು ಭಯ, ಒಂಥರ ಆತಂಕದ ವಾತಾವರಣ ಇದೆ. ಮತ್ತು ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಿ. ಜಾರಿ ಬಿದ್ದುಬಿಡೋದು ಅಥವಾ ಇನ್ನೇನೋ ಸ್ಕಿಡ್ ಆಗೋದು ಈ ರೀತಿಯ ಸಾಧ್ಯತೆಗಳು ಜಾಸ್ತಿ ಇದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ.
ಇನ್ನು ಕನ್ಯಾ ರಾಶಿಯವರಿಗೆ ಈ ದಿವಸ ಸಂಗಾತಿಯಲ್ಲಿ ಸಾಮರಸ್ಯ, ಪ್ರೀತಿ, ವಿಶ್ವಾಸ ಇದು ತುಂಬ ಚೆನ್ನಾಗಿದೆ. ಈ ದಿವಸ ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಸ್ನೇಹಿತರ ಜೊತೆಗೆ ವಿಹಾರ, ಮನರಂಜನೆ ಈ ದಿವಸ ಮನಸ್ಸಿಗೆ ಉಲ್ಲಾಸ ಅಂತೀವಲ್ಲ ಆ ರೀತಿಯ ಒಂದು ಸಂದರ್ಭಗಳು ಇರುತ್ತೆ ಈ ದಿವಸ. ಮತ್ತು ಸ್ವಲ್ಪ ಈ ದಿವಸ ಕಿವಿ ಗಂಟಲ ಬಾಧೆ ಸೂಚಿಸ್ತಾ ಇದೆ, ಹುಷಾರು. ಉಳಿದ ಹಾಗೆ ರಾಜಕಾರಣಿಗಳಿಗೆ ಮತ್ತು ಈ ಸರ್ಕಾರಿ ವಲಯಗಳಲ್ಲಿ ದುಡಿಯುವವರಿಗೆ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಪ್ರಾರ್ಥನೆಗೆ ಈ ದಿವಸ ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಹೆಚ್ಚಿನ ಬಲ, ಶೌರ್ಯ ಇದನ್ನು ಸೂಚಿಸ್ತಾ ಇದೆ. ಸಾಹಸ ಕಾರ್ಯಗಳು ಅಂತೀವಲ್ಲ, ಪರಾಕ್ರಮ ಕಾರ್ಯಗಳು ಅವುಗಳು ಉಂಟಾಗುತ್ತೆ. ಮತ್ತು ಈ ದಿವಸ ಸಂಗಾತಿಯ ಆರೋಗ್ಯ ಸ್ವಲ್ಪ ಏರುಪೇರಾಗಬಹುದು ಸೂಚಿಸ್ತಾ ಇದೆ. ಮತ್ತು ನೀವು ಕೂಡ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮೋಸ ಸಾಧ್ಯತೆ ಸೂಚಿಸ್ತಾ ಇದೆ, ಹುಷಾರು. ಎಲ್ಲೋ ವ್ಯಾಪಾರಕ್ಕೆ ಹೋಗಿರ್ತೀರ ಅಥವಾ ಇನ್ಯಾವುದೋ ಒಂದು ಪರ್ಚೇಸಿಂಗ್ ಹೋಗಿರ್ತೀರ, ಆ ಸಂದರ್ಭದಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ, ಹುಷಾರು. ಉಳಿದ ಹಾಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಚೆನ್ನಾಗಿದೆ, ಆತಂಕ ಬೇಡ. ಪ್ರಾರ್ಥನೆಗೆ ಈ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಸುಗ್ರಾಸ ಭೋಜನ, ನಿಮ್ಮ ಕುಟುಂಬದಲ್ಲಿ ಒಂದು ರೀತಿಯ ಸಮಾಧಾನ, ಸೌಖ್ಯಗಳು, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ, ಸ್ತ್ರೀಯರಿಗೆ ಧನಲಾಭ ಉಂಟಾಗ್ತಕ್ಕಂಥದ್ದು, ಅದೃಷ್ಟವಶ ದೈವಾನುಕೂಲದಿಂದ ಏನೋ ಸಹಾಯ ಆಯಿತು ಅಂತ ಆ ರೀತಿಯಲ್ಲಿ ಅನುಕೂಲ. ಸಂಗಾತಿಯಲ್ಲೂ ಅಷ್ಟೇ ಸಾಮರಸ್ಯ, ಇದು ತೊಂದರೆ ಚೆನ್ನಾಗಿದೆ. ಸ್ವಲ್ಪ ಆರೋಗ್ಯವೇ ಸ್ವಲ್ಪ ಏರುಪೇರು, ಶಿರೋಬಾಧೆ, ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ, ಹುಷಾರು. ಸುಬ್ರಹ್ಮಣ್ಯ ಕವಚವನ್ನು ಹೇಳ್ಕೊಳ್ಳಿ. ಇನ್ನು ಧನುರಾಶಿಯವರಿಗೆ ಈ ದಿವಸ ಕೆಲಸಗಳಲ್ಲಿ ಹೆಚ್ಚಿನ ಅನುಕೂಲ ಕಾಣಬಹುದು, ದೈವಾನುಕೂಲವೂ ಇದೆ. ಸರ್ಕಾರಿ ವಲಯಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿರ್ತದೆ ಈ ದಿವಸ, ಹೆಚ್ಚಿನ ಅನುಕೂಲ ಕಾಣ್ತಾ ಇದ್ದೀರಾ. ಇನ್ನು ಈ ದಿವಸ ನಿಮಗೆ ಮುಖ್ಯವಾಗಿ ಕಾಲಿನ ಭಾಗಕ್ಕೆ ಸ್ವಲ್ಪ ಪೆಟ್ಟಾಗಬಹುದು, ಹುಷಾರು. ಮತ್ತು ಸಂಪಾದಿಸಿದ್ದು ಥಡ್ಡಂತ ಖಾಲಿ ಆಗಿಬಿಡ್ತೇನೋ ಅಂತ ಅನ್ನಿಸೋ ಒಂದು ಭಯ ಶುರುವಾಗುತ್ತೆ. ಯಾವುದೋ ಇನ್ವೆಸ್ಟ್ಮೆಂಟು ಅಥವಾ ಇನ್ಯಾವುದೋ ಒಂದು ಅಚಾನಕ್ಕಾಗಿ ಬರೋ ಖರ್ಚು ನಿಮ್ಮನ್ನು ಡಿಸ್ಟರ್ಬ್ ಮಾಡುತ್ತೆ. ಹೀಗಾಗಿ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ಲಾಭ ನಷ್ಟ ಎರಡೂ ಇದೆ. ಆದಾಯವೂ ಬರ್ತದೆ, ಖಾಲಿಯೂ ಆಗಿಬಿಡುತ್ತೆ, ಹಾಗಾಗಿ ಹುಷಾರು. ಸಂಗಾತಿಯಿಂದ ಹೆಚ್ಚಿನ ಖರ್ಚು ಮತ್ತು ಸಂಗಾತಿಯಲ್ಲಿ ಸ್ವಲ್ಪ ಅಸಮಾಧಾನ, ಸಂಗಾತಿಯಿಂದ ದೂರ ಇರತಕ್ಕಂಥ ಸಾಧ್ಯತೆಗಳು ನಿರ್ಮಾಣ ಆಗಬಹುದು, ಆ ರೀತಿಯಲ್ಲೆಲ್ಲ ಸೂಚಿಸ್ತಾ ಇದೆ. ಮತ್ತು ಜಲಕ್ಷೇತ್ರಗಳಲ್ಲಿ ಹೆಚ್ಚಿನ ಪರಿಶ್ರಮ ಇರುತ್ತೆ. ನೀರಿನ ಸೋರ್ಸಲ್ಲಿ ಕೆಲಸ ಮಾಡೋರಿಗೆ ತುಂಬ ಪರದಾಟ, ಓಡಾಟ ಸಾಕಾಗುತ್ತೆ, ಪರಿಶ್ರಮ ಜಾಸ್ತಿ. ಈ ದಿವಸ ದೈವಾನುಕೂಲ ಚೆನ್ನಾಗಿದೆ, ಹೀಗಾಗಿ ಸ್ವಲ್ಪ ಅನುಕೂಲವಾಗುತ್ತೆ, ಆತಂಕ ಬೇಡ. ಪ್ರಾರ್ಥನೆಗೆ ಈ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಕ್ಷೀರ ಸಮರ್ಪಣೆ, ಹಾಲಿನ ಸಮರ್ಪಣೆ ಮಾಡಿ. ಕುಂಭರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ತೊಡಕುಗಳನ್ನು ಸೂಚಿಸ್ತಾ ಇದೆ. ವಿಘ್ನಗಳು, ಕಾರ್ಯವಿಘ್ನಗಳು, ಕಾರ್ಯಗಳಲ್ಲಿ ಇನ್ಯಾರದೋ ಮೂಗು ತೂರಿಸೋದು, ಅವರು ಬಂದು ನಿಮ್ಮ ಕೆಲಸದ ಬಗ್ಗೆ ಗೈಡ್ ಮಾಡೋದು, ಇವೆಲ್ಲ ನಿಮಗೆ ಸರಿ ಹೋಗಲ್ಲ. ಆ ರೀತಿಯ ಸಂದರ್ಭಗಳನ್ನು ಎದುರಿಸಬೇಕಾಗಬಹುದು ಈ ದಿವಸ. ಉಳಿದ ಹಾಗೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹಾಲು ಹೈನು ವ್ಯಾಪಾರಿಗಳಿಗೆ, ಹೂವಿನ ವ್ಯಾಪಾರಿಗಳಿಗೆ, ಹಣ್ಣಿನ ವ್ಯಾಪಾರಿಗಳಿಗೆ ಸಮೃದ್ಧವಾಗಿದೆ, ಹೆಚ್ಚಿನ ಲಾಭ. ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಅಧ್ಯಯನ, ಸಂಶೋಧನೆ ಈ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ, ಶಾಸ್ತ್ರ, ಕಲೆ, ಸಾಹಿತ್ಯ, ಸಂಗೀತ ಇವರಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆಯನ್ನೇ ಮಾಡಿಕೊಳ್ಳಿ. ಇನ್ನು ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಹೆಚ್ಚಿನ ಅನುಕೂಲ ಇದೆ. ಬುದ್ಧಿ ಬಲ ಅದರ ಪ್ರಯೋಗ ಮಾಡಿ ಸಾಧನೆ, ಪ್ರಶಂಸೆ ಪಾತ್ರರಾಗ್ತೀರ ಈ ದಿವಸ. ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಕೃಷಿ ಸಂಬಂಧಿ, ದಿನಸಿ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ಸ್ನೇಹಿತರ ಸಹಾಯ ಚೆನ್ನಾಗಿರ್ತದೆ, ಪ್ರಯಾಣದಲ್ಲೂ ಹಿತಕರವಾಗಿರುತ್ತದೆ. ಈ ರೀತಿಯಲ್ಲಿ ಹೆಚ್ಚಿನ ಅನುಕೂಲ ಇದೆ ಈ ದಿವಸ. ಸಂಗಾತಿಯಲ್ಲೂ ಸಾಮರಸ್ಯ, ಪ್ರೀತಿ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಸರ್ವಗರ್ವ ವಿಮರ್ದಿನ್ಯೈ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ವೀಕ್ಷಕರು ಕಳಿಸಿದ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸಿಕೊಟ್ರಿ, ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.